ಸ್ವಲ್ಪ ಕೆಲವು ದಿನಗಳಿಂದ ನಮ್ಮ ತಂದೆಯವ್ರಿಗೆ ಬಿ ಪಿ ಸಮಸ್ಯೆ ಇತ್ತು. ಬಿ ಪಿ ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರೂ ನಾರ್ಮಲಿಗೆ ಬರ್ತಿರಲಿಲ್ಲ. ಆವಾಗ ನಾವು ಏನು ಅಂತ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಂಡ್ವಿ. ಎಲ್ಲ ಚೇಂಜ್ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಬದಲಾವಣೆ ಕಾಣಲಿಲ್ಲ. ಇಂಗ್ಲೀಷ್ ಮೆಡಿಸನ್ ಅಂತೂ ವರ್ಕ್ ಆಗಲೇ ಇಲ್ಲ. ಆವಾಗ ನಾವು ಫೇಸ್ಬುಕ್ಕಲ್ಲಿ ಒಬ್ಬರು ಗೋಸ್ವಾಲ್ ಅಂತ ಒಂದು ಆಶ್ರಮದ ಬಗ್ಗೆ ತಿಳ್ಕೊಂಡ್ವಿ. ಅದು ಉಡುಪಿ ಮತ್ತು ಕುಂದಾಪುರದ ನಡುವೆ ತೆಕ್ಕಟ್ಟೆ ಅಂತ ಬರುತ್ತೆ, ಅಲ್ಲಿ ಸಿಗುತ್ತೆ ಗೋಸ್ವಾಲ್ ಆಶ್ರಮ ಅಂತ. ಅವರು ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅಂತ. ಅವರು ಮೂಲತಃ ಇರೋದು ಇದರಲ್ಲಿ ದ್ವಾರಕದಲ್ಲಿ. ಅಲ್ಲಿ ಒಂದು ಆಶ್ರಮ ಇಟ್ಕೊಂಡು ಹಾಸ್ಪಿಟಲ್ ಇಟ್ಕೊಂಡಿದ್ದಾರೆ. ಅವರು ದೇಶ ವಿದೇಶಗಳಿಗೆ ಹೋಗ್ಬಿಟ್ಟು ಉಪನ್ಯಾಸಗಳನ್ನು ಕೊಡ್ತಾರೆ ಮತ್ತು ಈ ಡಾಕ್ಟ್ರದ್ದು ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಆಯುರ್ವೇದಿಕ್ ಬಗ್ಗೆ ಅವರೇ ಎಲ್ಲ ಗಿಡಗಳ ಮೂಲಿಕೆಗಳನ್ನು ಬೆಳೆಸ್ಕೊಂಡಿದ್ದಾರೆ. ಅವ್ರದ್ದೇ ಒಂದು ಫ್ಯಾಕ್ಟ್ರಿ ಕೂಡ ಇದೆ. ಎಲ್ಲ ಔಷಧಿಗಳನ್ನು ಅವರೇ ತಯಾರಿಸ್ತಾರೆ. ಸಮುದ್ರದ ತೀರದಲ್ಲಿ ಈ ಒಂದು ಆಶ್ರಮವನ್ನು ನೋಡಿ ಮನಸ್ಸಿಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಪ್ರತಿಯೊಬ್ಬರಿಗೂ ಯಾಕೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಾನು ಅಂತ ಅಂದರೆ, ನೀವು ಕೂಡ ಆದಷ್ಟು ಇಂಗ್ಲೀಷ್ ಮೆಡಿಸನ್ನಿಂದ ದೂರ ಇರಿ. ಆದಷ್ಟು ಆರೋಗ್ಯವಾಗಿರಬೇಕಂತ ಅಂದರೆ, ಆಯಸ್ಸು ಕೂಡ ಚೆನ್ನಾಗಿರಬೇಕು ಅಂದರೆ ಆಯುರ್ವೇದಿಕ್ ಮೆಡಿಸನ್ನೇ ತಗೊಳ್ಳಿ. ಇಲ್ಲಿ ಹೋದರೆ ಎಷ್ಟು ಚೆನ್ನಾಗಿತ್ತು ಅಂದರೆ, ದೇಶ ವಿದೇಶಗಳಿಂದ ಕೂಡ ಬರ್ತಾರೆ ಈ ಒಂದು ಆಶ್ರಮಕ್ಕೆ. ಎಲ್ಲ USA, ರಷ್ಯಾ, ಇಲ್ಲಿ ಕಂಟ್ರಿಯಿಂದನೇ ಬರೋದು. ಇಲ್ಲಿ ಬಂದು ಆ ಒಂದು ಆಶ್ರಮದಲ್ಲಿ ಇದ್ಕೊಂಡು ಅವರು ಎಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡು ಒಂದು ವೆಕೇಷನ್ ಟೈಪ್ ಬಂದುಬಿಟ್ಟು ಆ ಸಮುದ್ರ ತೀರದಲ್ಲಿ ಆ ಒಂದು ಚಿಕಿತ್ಸೆ ಪಡಿತಾ ನಮ್ಮ ಒಂದು ದೇಶದ ಸಂಸ್ಕೃತಿ, ಸಂಸ್ಕಾರ ಮತ್ತು ಸನಾತನ ಧರ್ಮವನ್ನು ಚೆನ್ನಾಗಿ ಕಲಿತ್ಕೊಂಡು ಅವರು ಹೋಗ್ತಾರೆ. ಆದರೆ ನಮ್ಮ ದೇಶದಲ್ಲಿರುವಂಥವ್ರು ಹೋಗಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿರುವಂಥವ್ರೆ ನಾವು ನಮ್ಮ ಧರ್ಮವನ್ನು ಬಿಟ್ಬಿಟ್ಟಿರ್ತೀವಿ. ಆ ಒಂದು ಪ್ಲೇಸು ಹೋದರೆ ಸಾಕು, ಅರ್ಧಕ್ಕರ್ಧ ಏನೇ ಕಾಯಿಲಿದ್ರೂ ವಾಸಿಯಾಗಿಬಿಡುತ್ತೆ ಅಂಥ ಒಂದು ಅಟ್ಮಾಸ್ಫಿಯರ್. ನಮಗಂತೂ ತುಂಬ ಖುಷಿ ಆಯಿತು ಅಲ್ಲಿ ವಾತಾವರಣ ನೋಡಿಬಿಟ್ಟು. ಮೊದಲನೇದಾಗಿ ಅವರು ಕೃಷ್ಣನ ಭಕ್ತರು. ಅಲ್ಲಿ ಕೃಷ್ಣನ ಪೂಜೆ ಮಾಡಿದ್ದು ಎಲ್ಲ ನಂಗೆ ತುಂಬ ಅಂದರೆ ತುಂಬ ಒಂಥರ ಬೇಗ ಅಟ್ರ್ಯಾಕ್ಟ್ ಆಯಿತು ಮತ್ತು ಕನೆಕ್ಟ್ ಆಯಿತು. ಇಲ್ಲಿ ಎಲ್ಲರೂ ಎಷ್ಟು ಸಮಾಧಾನವಾಗಿ ಬೇರೆ ದೇಶದವರಾಗಿದ್ರೂ ಕೂಡ ನಮ್ಮ ನೋಡಿದ ತಕ್ಷಣ ನಮಸ್ತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ವಾಪಸ್ ಮನೆಗೆ ಬರಬೇಕು ಅಂತಲೇ ಅನಿಸ್ಲಿಲ್ಲ. ಅಲ್ಲಿ ನಮ್ಮ ಅಪ್ಪಾಜಿಗೂ ತುಂಬ ಖುಷಿ ಆಯಿತು. ಅವರು ಕೂಡ ಇನ್ನೂ ಸ್ವಲ್ಪ ಮತ್ತೆ ಬರೋಣ ಅಂತ ಹೇಳ್ಬಿಟ್ಟೆ ಕರ್ಕೊಂಡೋದ್ರು. ಆಮೇಲೆ ಅಲ್ಲಿಂದ ಇಲ್ಲಿ ಪ್ರತಿಯೊಂದು ಇದರಲ್ಲಿ ಅವರು ಬರೆದಾಕಿದ್ದಾರೆ ಬೋರ್ಡಲ್ಲಿ, ನಾವು ಎಂಥ ಆಹಾರವನ್ನು ತಿನ್ನಬೇಕು, ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ. ಆದಷ್ಟು ಮಾಂಸಾಹಾರ ಬಿಟ್ಟರೆ ಒಳ್ಳೆಯದು, ಸಾತ್ವಿಕ ಆಹಾರವನ್ನು ತಿನ್ನಬೇಕು. ಒಬ್ಬ ಮನುಷ್ಯ ಒಂದು ಪ್ರಾಣಿಯನ್ನು ಕೊಂದ್ಬಿಟ್ಟು ಎಣ ತಿಂತಾನೆ ಅಂದರೆ ಅವನ ಮನಸ್ಥಿತಿ ಎಷ್ಟು ವರ್ಸ್ಟ್ ಅನ್ನಕ್ಕಿಂತನೂ ಯಾವ ಪದ ಸಿಗ್ತಾ ಇಲ್ಲ. ಆ ಥರ ಎಲ್ಲ ಆಯುರ್ವೇದ ಶಾಸ್ತ್ರದಲ್ಲಿರೋದನ್ನು ಉಪನ್ಯಾಸ ಹೇಳಿದರು. ಮನುಷ್ಯ ಕಾಯಿಲೆಗಳನ್ನು ಹೆಂಗೆ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾನೆ, ಮನೆಗಳಲ್ಲಿ ಯಾಕೆ ಪ್ರಾಬ್ಲಮ್ಸ್ನ ತಾನೇ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾನೆ, ಯಾಕೆ ಪ್ರಾಬ್ಲಮ್ಸ್ ಮನುಷ್ಯನಿಗೆ ಬರುತ್ತೆ, ಯಾಕೆ ಕಷ್ಟಗಳು ಬರುತ್ತೆ, ಅದನ್ನೆಲ್ಲ ತನ್ನ ಪಾಪ ಕರ್ಮಗಳು, ತನ್ನ ಪೂರ್ವ ಜನ್ಮದ್ದಾಗಿರ್ಬೋದು ಅಥವಾ ಈ ಜನ್ಮದ್ದಾಗಿರ್ಬೋದು, ಯಾರೋ ಒಬ್ಬ ವ್ಯಕ್ತಿಗೆ ನೋವು ಕೊಟ್ಟಾಗ ಅಥವಾ ಹಿಂಸೆ ಕೊಟ್ಟಾಗ ಆ ಕರ್ಮವನ್ನು ನಾವು ತಗೊಂಡು ಆ ಒಂದು ಎನರ್ಜಿಯನ್ನು ನಾವು ಅದನ್ನು ಸಕ್ ಮಾಡ್ತೀವಿ. ನಮ್ಮ ಇರೋವಂತಹ ಏನೋ ಒಂದು ಪುಣ್ಯ ಕೆಲಸ ಅಪ್ಪಿ ಮಾಡಿರೋದನ್ನು ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಅನ್ನೋ ಉಪನ್ಯಾಸಗಳನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅವರು ಬರೀ ಆಯುರ್ವೇದ ಡಾಕ್ಟ್ರ್ ಅಷ್ಟೇ ಅಲ್ಲ, ಬರೀ ನಾಡಿ ಮಿಡಿತ ನೋಡಿಬಿಟ್ಟು ಇವರಿಗೆ ಈ ಔಷಧಿ ಸೆಟ್ಟಾಗುತ್ತಾ ಇಲ್ಲ ಅಂತ ಹೇಳ್ತಾರೆ. ಕವಡೆ ಶಾಸ್ತ್ರಗಳನ್ನು ನೋಡಿಬಿಟ್ಟು ಹೇಳ್ತಾರೆ ಅವರಿಗೆ. ಮತ್ತು ಮಹಾಮೃತ್ಯುಂಜಯ ಹೋಮ ಬೇಕಾದರೆ ಹೋಮ ಕೂಡ ಅವರೇ ಮಾಡಿಸ್ತಾರೆ. ಯಾವ ಹೋಮ ಬೇಕಾದರೂ ಅವರೇ ಮಾಡಿಸ್ತಾರೆ. ಬಟ್ ಅವರಲ್ಲ, ಬೇರೆ ಯಾರೋ ಮಾಡ್ತಾರೆ. ಇವರು ಅಷ್ಟು ಫ್ರೀ ಇರಲ್ಲ. ನಮ್ಮ ಯಾವುದೋ ಜನ್ಮದ ಪುಣ್ಯನ ಏನೋ ನಮ್ಗೆ ಅವ್ರು ಸಿಕ್ಕಿದ್ರು ಮತ್ತು ಉಚಿತವಾಗಿ ನಮಗೆಲ್ಲ ಸಲಹೆ ಸಿಕ್ತು. ಅಪ್ಪಾಜಿಗೂ ಕೂಡ ನೋಡಿದ್ರು, ನಾಡಿ ಮಿಡಿತದಲ್ಲಿ ನೋಡಬೇಕಾದ್ರೆ ಹೇಳಿದ್ರು, ನೀವು ಹುಟ್ಟಿದಾಗಿಂದ ಸಮಾಜ ಸೇವೆ, ಬೇರೆಯವ್ರಿಗೆ ಒಳ್ಳೇದು ಮಾಡೋದು, ಎಲ್ರಿಗೂ ಒಳ್ಳೇದು ಬಯಸ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನೀವು ಆರೋಗ್ಯ ತಗೊಳ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ, ನಿಮಗೇನೂ ಆಗೋಲ್ಲ, ಚೆನ್ನಾಗಾಗುತ್ತೆ. ಆದಷ್ಟು ಮನಸ್ಸನ್ನು ಓಡುತ್ತೆ ಮನಸ್ಸು, ಅದನ್ನು ಯಾವಾಗಲೂ ಕಂಟ್ರೋಲಿಗೆ ತೊಗೊಂಬನ್ನಿ. ಇಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ಯೋಚನೆ ಮಾಡ್ತಾ ಇರ್ತೀರ. ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ನೀವು ಮಾಡಿರೋವಂತಹ ಪುಣ್ಯ ಕೆಲಸಗಳು ನಿಮ್ಮನ್ನು ಯಾವತ್ತಿದ್ರೂ ಕಾಪಾಡ್ತವೆ, ನಿಮಗೆ ಅದು ಒಳ್ಳೆಯದಾಗುತ್ತೆ. ನಮಗೆ ಗೊತ್ತಿಲ್ಲ ಅವರು ಜಾತಕ ಜ್ಯೋತಿಷ್ಯ ಅಂತ, ಜಸ್ಟ್ ನಾಡಿ ಮಿಡಿತ ಅವ್ರ ಕೈ ನೋಡ್ಬಿಟ್ಟು, ಕೈ ಹಿಡ್ಕೊಂಡು ಕವಡೆ ಹಾಕ್ಬಿಟ್ಟು ಇಷ್ಟೆಲ್ಲ ಫುಲ್ ಡೀಟೇಲ್ಸೇ ಕೊಟ್ಟರು. ತುಂಬ ಬ್ರಿಲಿಯಂಟ್ ಇವರು ಡಾಕ್ಟ್ರು.
ನಂಗೆ ಪೂಜೆ, ಅವರ ಒಂದು ಸಂಪ್ರದಾಯ, ಆಧ್ಯಾತ್ಮ ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಅಪ್ಪಾಜಿಗೆ ಆ ರೀತಿ ಹೇಳಿ ಕಳಿಸಿ ಪುಡಿ ಎಲ್ಲ ಕೊಟ್ಟಿದ್ದಾರೆ. ಪಾಪ ನಮ್ಮ ಜೊತೆಗೆ ಬಂದಿರೋರಿಗೆ ಅವರಿಗೂ ಆಗಲ್ಲ ಅಂತ ಹೇಳಿದ್ರು. ಅಲ್ಲೂ ಕೂಡ ನಮ್ಮ ಅಪ್ಪಾಜಿ ಅವ್ರಿಗೆ ಬಂದಿದ್ದಾರಲ್ಲ, ಅವ್ರಿಗೆ ವಾಸಿ ಆಗುತ್ತಾ, ಅವ್ರಿಗೆ ಸ್ವಲ್ಪ ವಾಸಿ ಮಾಡಿಕೊಡಿ, ವಯಸ್ಸು ಚಿಕ್ಕದಿದೆ. ತನ್ನ ಆರೋಗ್ಯದ ಬಗ್ಗೆ ಅವ್ರು ಕೇಳಲೇ ಇಲ್ಲ, ಅವ್ರಿಗೆ ಬಗ್ಗೆ ಕೇಳಿದರು. ನಾನು ಅವಾಗ ಯೋಚನೆ ಮಾಡಿದೆ, ನಮ್ಮ ಅಪ್ಪಾಜಿ ಎಷ್ಟು ಅದಕ್ಕೆ ಜನ ಇಷ್ಟು ಪ್ರೀತಿ ಮಾಡ್ತಾರಲ್ಲ, ನಮ್ಮ ಊರಲ್ಲಾಗಿರ್ಬೋದು, ಸುತ್ತಮುತ್ತ ಹಳ್ಳಿಗಳಲ್ಲಾಗಿರ್ಬೋದು, ನಮ್ಮ ಅಪ್ಪಾಜಿನ ಇಷ್ಟು ಪ್ರೀತಿ ಮಾಡ್ತಾರಂತ ನಂಗೆ ಆವಾಗಲೂ ಅಂತ ಅನ್ನಿಸ್ತು. ಆಮೇಲೆ ವಾಪಸ್ ಬರ್ತಾ ಅಲ್ಲಿ ಇರೋಂತಹ ಎಲ್ಲ ದೇವಸ್ಥಾನಗಳು, ಕೊಲ್ಲೂರು ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿ, ಅವತ್ತು ಬೇರೆ ಏಕಾದಶಿ ಇತ್ತು, ಉಪವಾಸದಲ್ಲಿದ್ದೆ ನಾನು. ಏಕಾದಶಿಲೇ ಎಲ್ಲ ದೇವರ ದರ್ಶನವೂ ಆಯಿತು, ಒಳ್ಳೆಯ ಆಶ್ರಮ ದರ್ಶನವೂ ಆಯಿತು. ವಾಪಸ್ ಬರ್ಬೇಕಾದ್ರೆ ನಂಗೆ ಒಂದೇ ಕಾಡಿದ್ದು, ಈ ದೇಹದ ಮೇಲೆ ಎಷ್ಟು ವ್ಯಾಮೋಹ ಇಟ್ಕೊಂಡು ಅದು ಕೇಳಿದ್ದೆಲ್ಲ ಕೊಡ್ತೀವಿ, ಚೆನ್ನಾಗಿ ತಿಂತೀವಿ, ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಾಗೋದಿಲ್ಲ. ಮನುಷ್ಯ ಚೆನ್ನಾಗಿದ್ದಾಗ ಅಷ್ಟೇ ಇಷ್ಟೊಂದು ಹಾರಾಟ, ಹೋರಾಟ, ತೂರಾಟ. ಒಂದು ಚೂರು ಹೆಚ್ಚು ಕಮ್ಮಿ ಆರೋಗ್ಯ ಹಾಳಾಗೋದ್ರೆ ಯಾರೂ ಬರಲ್ಲ, ಏನೂ ಇರಲ್ಲ. ಈ ದೇಹದ ಮೇಲೆ ಇಷ್ಟು ಯಾಕೆ ದೇಹಾಭಿಮಾನ ಫಸ್ಟ್ ಬಿಡಬೇಕು, ನಾವು ಆತ್ಮಾಭಿಮಾನ, ಆತ್ಮ ಸಾಕ್ಷಾತ್ಕಾರ, ಭಗವಂತನ ಕಡೆ ಗಮನ ಕೊಡೋದನ್ನು ನಾವು ಕಲಿಬೇಕು ಅಂತ ಆವಾಗ ಅನ್ನಿಸ್ತು. ಆಮೇಲೆ ಅಲ್ಲಿಂದ ಮನಸ್ಸು ಭಾರದಲ್ಲೇ ಆಯಿತು, ದೇವಿ ದರ್ಶನವೂ ಆಯಿತು. ಮನಸ್ಸು ಭಾರ ಆಗಿ ಮನೆಗೆ ಬರೋ ತನಕ ಅದನ್ನೇ ಯೋಚನೆ ಮಾಡಿದೆ. ಇವತ್ತು ಈ ಥರ ಇರ್ತೀವಿ, ನಾಳೆ ಹೆಂಗೆ ಏನು ಅಂತ ಗೊತ್ತಿಲ್ಲ. ಮನುಷ್ಯನ ಜೀವನ, ಅವನ ದೇಹ ತುಂಬ ಹುಷಾರಾಗಿರಬೇಕು. ಈ ಮೂಳೆ ಮಾಂಸಗಳಿಂದ ತುಂಬಿರುವಂಥ ಈ ದೇಹಕ್ಕೆ ನಾವು ಇದೇ ನಾನು ಅಂತ ಅಂದ್ಕೊಂಡಿರ್ತೀವಿ ಅಂತ ಅನ್ನಿಸ್ತು. ಹರೇ ಕೃಷ್ಣ, ರಾಧೆ ರಾಧೆ, ಶ್ರೀಕೃಷ್ಣ ಅರ್ಪಣಮಸ್ತು.